ಚರ್ಚೆಗೀಡಾದಾಗ ಮಾತು ನಾನು ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ. ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಮಾತಿನ ಮಧ್ಯೆ ಎಡವಿದ ಹಿಟ್ನಾಳ್ ಮತ್ತೆ ಚೇತರಿಸಿಕೊಂಡು ಮಾತು ಮುಂದುವರೆಸಿದ್ರು. ಸಾಣಾಪುರ ವಿದೇಶಿ ಮಹಿಳೆ ಮೇಲೆ ನಡೆದ ಅತ್ಯಾಚಾರ ಕೊಲೆ ಪ್ರಕರಣ ಸಣ್ಣದಾಗಿದ್ರೂ ಮಾಧ್ಯಮಗಳು ವೈಭವೀಕರಿಸೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿದ್ದಿದೆ ಎಂದು ಹೇಳಿದ್ದಾರೆ. ಮಾತನಾಡುವಾಗ ಮಾತಿನಲ್ಲಿ ಎಡವಿದ ಹಿಟ್ನಾಳ್ ಮತ್ತೆ ಚೇತರಿಸಿಕೊಂಡು ಮಾತು ಮುಂದುವರೆಸಿದ್ರು. ಇದನ್ನ ಖಂಡಿಸಿ ವಿಪಕ್ಷ ನಾಯಕ ಸದಸ್ಯೆ ಹೇಮಲತಾ ನಾಯ್ಕ ಅವರು ಈ ಕುರಿತು ವಿದೇಶಿ ಮಹಿಳೆ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಸಣ್ಣ ಘಟನೆ ಎಂದಿರುವುದು ನಾಚಿಕೆ ತಲೆ ತಗ್ಗಿಸುವ ವಿಷಯ ಎಂದಿದ್ದಾರೆ. ಮಹಿಳೆ ಅಂತ ಬಂದ್ರೆ ಮಹಿಳೆ ಎಂದ್ರೆ ಮಹಿಳೆನೇ, ಯಾವ ದೇಶದ ಮಹಿಳೆ ಆಯ್ತು ಅನ್ನೋದಲ್ಲ ಎಂದು ಹೇಳಿದ್ದಾರೆ. ಇದಕ್ಕೆ ಸ್ಪಷ್ಟನೆ ನೀಡಿದ ಸಂಸದ ರಾಜಶೇಖರ್ ಹಿಟ್ನಾಳ್, ನಾನು ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ. ಸಂಸದರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಾನು ಒಟ್ಟು 7ರಿಂದ 8 ನಿಮಿಷ ಮಾತನಾಡಿದ್ದೇನೆ. ನನ್ನ ಮಾತಿನ ಉದ್ದೇಶ ಮತ್ತು ಭಾವನೆ ಸರಿಯಾಗಿಯೇ ಇದೆ. ಅದಕ್ಕಾಗಿ ನಾನು ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ ಎಂದು ಹೇಳಿದ್ದಾರೆ. ಮಹತ್ವ ಪಡ್ಕೊಳ್ತದೆ. ಇವತ್ತೆಲ್ಲ ಕಡೆ ಮಾಧ್ಯಮದ ಮೂಲಕ ಕೊಪ್ಪಳ ಜಿಲ್ಲೆಯಲ್ಲಿ ಆನೆಗುಂದಿ ಭಾಗದಲ್ಲಿ ಬರ್ತಕ್ಕಂಥ ಸಾಣಾಪುರದಲ್ಲಿ ಆಯಿತು ಅಂತ ಬಂತು ವಿತ್ ಅಡ್ರೆಸ್ಸಿಂದ. ಅಂಥ ಕ್ಷೇತ್ರದಲ್ಲಿ ಇವತ್ತು ಆಗಿದ್ದನ್ನು ಅದೊಂದು ಸಣ್ಣದು ಅಂತ ಹೇಳ್ತಾರಲ್ಲ, ಇವ್ರಿಗೆ ಏನು ಮನುಷ್ಯತ್ವ ಇದೆ? ಇವರಿಗೆ ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಗೌರವ ಆದರೂ ಏನು? ಇವರು ಒಬ್ಬ ಸಂಸದರು, ದೇಶದಲ್ಲಿ ಎಲ್ಲ ಸಂಸದರ ಲೈನಿಗೆ ನಿಲ್ತಕ್ಕಂಥ ಕೊಪ್ಪಳ ಸಂಸದರು ಇವತ್ತಿನ ದಿನ ಒಂದು ಸಣ್ಣ ಘಟನೆ ಅಂತ ಹೇಳ್ತಾರೆ ಅಂದರೆ ನಿಜವಾಗ್ಲೂ ತಲೆ ತಗ್ಸ್ತಕ್ಕಂಥ ಈ ವಿಷಯ. ಇವತ್ತು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಕ್ಕಂಥ ಅದನ್ನು ನಿಂತೋಗಿದೆ ಅನ್ನೋದು ನೋವಿದೆಯಲ್ಲ ನಿಮಗೆ, ಅಷ್ಟೇ ನೋವು ಮಹಿಳೆ ವಿಷಯದಲ್ಲಿ. ನೀವು ಇಲ್ಲಿ ಹುಟ್ಟಿದ್ದಾನೆ ಅನ್ನೋದು ಪರಿಚಯ ಆಗಲಿ, ಅದನ್ನು ಪರಿಚಯಿಸ್ರಿ. ಅದನ್ನು ಪರಿಚಯ ಮಾಡಬೇಕಾದತ್ತೆ ಒಂದು ಘಟನೆಯನ್ನು ಜಾಸ್ತಿ ವೈಭವೀಕರಿಸಿದಂಥ ಆಂಜನೇಯನ ಭಕ್ತರಿಗೆ, ಯಾರು ಆಂಜನೇಯಲ್ಲಿ ಜನ್ಮಸ್ಥಳ ಅಂತಾರೆ ಅವ್ರಿಗೆ ನೋವಾಗುತ್ತೆ ಅನ್ನೋದು ನಂದು ಮಾತಿನ ಉದ್ದೇಶ, ಕಳಕಳಿ ನಂದು. ನಾನು ಅದ್ರಾಗ ಸ್ಪೀಚ್ ಮಾಡ್ಬೇಕಾದ್ರೆ ಏನು ಹೇಳೀನಿ, ನೀವು ಯಾವುದೇ ಮಾಧ್ಯಮ ಒಂದು ಜವಾಬ್ದಾರಿಯುತ ಮಾಧ್ಯಮ ಇರಲಿ, ನಾನು ಮಾಡಿದ್ನ ನೀವು ಕರೆಕ್ಟಾಗಿ ತೋರಿಸ್ರಿ. ಜನ ತಪ್ಪು ಅನ್ನೋದಾದರೆ ಅದನ್ನು ನಾನು ಕ್ಷಮೆ ಕೇಳಿ ನನಗೇನು ಹೆಸಿಟೇಷನ್ ಇಲ್ಲ, ನಾನು ಕರೆಕ್ಟೇ ಮಾತಾಡಿದ್ದೀನಿ. ಇವತ್ತು BJP ಅವರು ಹೇಳ್ತಾರೆ ಖಂಡನೆ. ಹೌದಪ್ಪ, ಹಾಗಾದ್ರೆ ಅಂಜನಾದ್ರಿಯನ್ನು ವಿಶ್ವಕ್ಕೆ ಪರಿಚಯ ಮಾಡ್ರಿ, ಜನ್ಮಸ್ಥಳ ಅಂತ ಪರಿಚಯ ಮಾಡ್ರಿ, ದುರ್ಘಟನೆಗಳ ಬಗ್ಗೆ ಪ್ರಚಾರ ಕಡಿಮೆ ಮಾಡ್ರಿ ಅಂತ ನಾನು ಹೇಳಿದ ಉದ್ದೇಶ. ಇದನ್ನ ಹೇಳಿಕೆ ಖಂಡನೆ ಮಾಡ್ತಾರ ಜನರಿಗೆ ಸ್ಪಷ್ಟನೆ ಮಾಡಲಿ BJP ಅವರು. ಅದನ್ನ ಒಂದ್ ನಿಮಿಷ, ಅದನ್ನೇ ನಾವು ಹೇಳಿಕೆಯನ್ನು ಖಂಡನೆ ಮಾಡ್ತಾರೆ BJP ಅವರು. ಅಂದ್ರೆ ಆದ್ರೆ ಕೆಲವಿಷ್ಟು ಮಂದಿ BJP ಅವರು, ಎಲ್ಲರಂತ ಅನ್ನಲ್ಲ, ಕೆಲವಿಷ್ಟು ಮಂದಿ ಖಂಡನೆ ಮಾಡ್ತಾರ. ಅವ್ರು ಖಂಡನೆ ಮಾಡ್ತಾರಂದ್ರ ದುರ್ಘಟನೆನ ಪ್ರಚಾರ ಮಾಡ್ಲಿ ಅಂತ ಸ್ಪಷ್ಟನೆ ಮಾಡ್ಲಿ, ಜನರಿಗೆ ಗೊತ್ತಾಗ್ಲಲ್ಲ ಅವ್ರ ಮನೋಭಾವನೆ ಏನಿದೆ BJP ಅವ್ರದ್ದು ಅಂತ ಹೇಳಿ ಅಂಜನಾದ್ರಿ ಬಗ್ಗೆ. ಇವತ್ತು ನಾನು ಹೇಳಿದ್ದೀನಿ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನಂದು ಯೂ ಟರ್ನ್ ಇಲ್ಲ, ಇದು ಇಲ್ಲ. ನಾನು